ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಮೇಯ್ನ್ಲಿ 3 ಅಲ್ವಾ. ಒಂದು ಕಾರ್ಬೋಹೈಡ್ರೇಟ್ಸ್, ಇನ್ನೊಂದು ಫ್ಯಾಟ್, ಇನ್ನೊಂದು ಬಂದು ನಿಮ್ಮ ಪ್ರೋಟೀನ್ ಅಂತ ಹೇಳ್ತೀವಿ. ಈ 3ರಲ್ಲಿ ಯಾವುದು ಕಡಿಮೆ ಆದರೂ 3 ಕಡಿಮೆ ಆದರೂ ನಿಮಗೆ ಹೇಳ್ದಂಗೆ ನರ್ವ್ ವೀಕ್ನೆಸ್ ಆಗೋ ಚಾನ್ಸ್ ಇರುತ್ತೆ, ಕಾನ್ಸಂಟ್ರೇಷನ್ ಸರಿಯಾಗಲ್ಲ, ಕೂದಲು ಉದುರೋದು, ಸುಸ್ತಾಗುವಂಥದ್ದು, ಲೇಸಿನೆಸ್ಸು, ಲೆಥಾರ್ಜಿ ಅವೆಲ್ಲ ಆಗೋ ಚಾನ್ಸ್ ಇದೆ ಅಂತ ಹೇಳಿದ್ರೆ. ಸೊ ಈ 3 ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಕರೆಕ್ಟಾಗಿ ತೊಗೊಳೋದು ಭಾಳ ಇಂಪಾರ್ಟೆಂಟ್. ಯಾವ ಮ್ಯಾಕ್ರೋನ್ಯೂಟ್ರಿಯೆಂಟ್ ಕಡಿಮೆ ಆದ ಯಾವ ರೀತಿಯ ಸೈನ್ಸ್ ಸಿಂಪ್ಟಮ್ಸ್ ಅದನ್ನು ಫಿಕ್ಸ್ ಮಾಡೋದು ಹೆಂಗೆ, ರೆಮಿಡಿ ಏನಂತ ಪೂರ್ತಿ ವಿಡಿಯೋದಲ್ಲಿ ಹೇಳ್ತೀನಿ ಹೇಳಿದ್ರೆ. ಸೊ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಹೇಳಿದಂಗೆ ಬ್ಯಾಲೆನ್ಸ್ಡ್ ಡಯಟ್ ತೊಗೊಳೋದು ಭಾಳ ಇಂಪಾರ್ಟೆಂಟ್. ಅದು ಹೊಟ್ಟೆ ತುಂಬ ಬರೀ ಕಾರ್ಬೋಹೈಡ್ರೇಟ್ಸ್ ತಿಂದಾಗಲ್ಲ, ಬರೀ ಪ್ರೋಟೀನ್ಸ್ ತಿಂದಾಗಲ್ಲ, ಬರೀ ಫ್ಯಾಟ್ ತಿಂದಂತೂ ಆಗೋದೇ ಇಲ್ಲ. ಸೊ ಬ್ಯಾಲೆನ್ಸ್ ಡಯಟ್ 3 ಸರಿ ವಿಧಾನದಲ್ಲಿ ತೊಗೊಂಡಾಗಲೇ ನಿಮಗೆ ಬ್ಯಾಲೆನ್ಸ್ ಡಯಟ್ ಸಿಗುತ್ತೆ. ಆ 3 ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಕರೆಕ್ಟಾಗಿ ಸಿಗುತ್ತೆ, ನಿಮ್ಗೆ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಾನು ಹೇಳಿದಂಗೆ ನರ್ವ್ ವೀಕ್ನೆಸ್ಸು, ಕೂದಲುದ್ರೋದು, ಸುಸ್ತು ಎಲ್ಲ ಕಡಿಮೆ ಆಗುತ್ತೆ. ಸೊ ಯಾವ ಮ್ಯಾಕ್ರೋನ್ಯೂಟ್ರಿಯೆಂಟ್ ಕಡಿಮೆ ಆದರೆ ಏನೇನು ಸೈನ್ಸಸ್ ಆಗುತ್ತೆ, ಯಾವ ರೀತಿ ಫಿಕ್ಸ್ ಮಾಡೋಕೆ, ರೆಮಿಡೀಸ್ ಏನು, ಅದಕ್ಕೆ ಒಂದು ಪರಿಹಾರ ಏನಂತ ಕೂಡ ಪೂರ್ತಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ. ಇಲ್ಲ ನಂಬರ್ 1 ಬಂದು ಕಾರ್ಬೋಹೈಡ್ರೇಟ್ ಡಿಫಿಷಿಯನ್ಸಿ ಹೇಳ್ತೀನಿ. ಕಾರ್ಬೋಹೈಡ್ರೇಟ್ಸ್ ಮೇಯ್ನ್ ಗ್ಲೂಕೋಸ್ ಅಲ್ವಾ. ಗ್ಲೂಕೋಸ್ ಮೇಯ್ನ್ ಎನರ್ಜಿ. ನಮ್ಗೆ ಬ್ರೈನ್ಗೆ ಕೆಲಸ ಮಾಡೋಕೆ ಗ್ಲೂಕೋಸ್ ಬೇಕೇ ಬೇಕು. ಹೈಪೋಗ್ಲೈಸೆಮಿಯಾ ತಲೆಸುತ್ತ ಬಂದು ಬಿದ್ದುಬಿಡ್ತೀವಿ. ಶುಗರ್ ಜಾಸ್ತಿ ಆಗಿ ಇನ್ಸುಲಿನ್ ಡೋಸ್ ತೊಗೊಂಡು ಅಥವಾ ಟೈಮ್ ಊಟ ಮಾಡಲಿಲ್ಲ ಹೈಪೋಗ್ಲೈಸೆಮಿಯಾ ಆಗಿ ತಲೆಸುತ್ತ ಬಿದ್ದು ಬಂದುಬಿಡ್ತಾರೆ. ಸೊ ಗ್ಲೂಕೋಸ್ ಇಸ್ ದ ಎನರ್ಜಿ ಅಲ್ವಾ. ಎನರ್ಜಿ ಗ್ಲೂಕೋಸ್ ಬರೋದೇ ಕಾರ್ಬೋಹೈಡ್ರೇಟ್ಸಿಂದ. ಸೊ ಕಾರ್ಬೋಹೈಡ್ರೇಟ್ಸ್ನ ಯಥೇಚ್ಛವಾಗಿ ಬಳಸೋದು ಭಾಳ ಒಳ್ಳೆಯದು. ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಆದಷ್ಟು ಹೇಳಿದ್ನಲ್ಲ, ಸುಸ್ತು ಜಾಸ್ತಿ ಆಗುತ್ತೆ, ವೀಕ್ನೆಸ್ ಇರುತ್ತೆ, ಲೆಥಾರ್ಜಿ ಇರುತ್ತೆ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಇವೆಲ್ಲ ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ. ಸೊ ಹಾಗೆ ಕಾರ್ಬೋಹೈಡ್ರೇಟ್ಸ್ನ ನಿಮ್ಮ ಆಹಾರ ಪದ್ಧತಿಯಲ್ಲಿ ರೆಗ್ಯುಲರ್ ತೊಗೊಳ್ಳೋದು ಒಳ್ಳೆಯದು. ಸೊ ಅದನ್ನು ಫಿಕ್ಸ್ ಮಾಡೋಕೆ ಏನಂದರೆ ಕಾರ್ಬೋಹೈಡ್ರೇಟ್ಸ್ ರಿಚ್ ಫುಡ್ ನಿಮಗೆ ಅಕ್ಕಿ ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ರಾಗಿಯಲ್ಲಿ ಕೂಡ ಇದೆ. ಸಾಧಾರಣ ಎಲ್ಲ ತಿನ್ನುವ ಆಹಾರ ಪದ್ಧತಿಗಳು ಫೈನಲಾಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಗ್ಲೂಕೋಸ್ ಒಂದು ಗ್ಲೈಸಿಮಿಕ್ ಇಂಡೆಕ್ಸ್ ಆ ಥರ ಫುಡ್ನ ಉಪಯೋಗಿಸೋದು. ಡೈರೆಕ್ಟ್ ಶುಗರ್ಸ್ ಇರ್ತಾರೆ, ಸ್ವೀಟು, ಅದಾದಮೇಲೆ ಯಾವ ರೀತಿಯ ಸ್ವೀಟ್ ಇರ್ಬೋದು, ಅಥವಾ ಡೈರೆಕ್ಟ್ ಶುಗರ್ ತಿನ್ನುವಂಥದ್ದು, ಈ ರೀತಿ ಎಲ್ಲ ತಿಂದಾಗ ಏನಾಗುತ್ತೆ ಗ್ಲೈಸಿಮಿಕ್ ಇಂಡೆಕ್ಸ್ ಸಡನ್ನಾಗಿ ರೈಸ್ ಆಗಿಬಿಡುತ್ತೆ. ಆ ಥರ ಆಗ್ಬಾರ್ದು. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, ಈಗ ಅನ್ನ ತೊಗೊಂಡ್ರೆ ರೆಗ್ಯುಲರ್ ಲಾಂಗ್ ಟರ್ಮ್ ಕೆಲಸ ಮಾಡುತ್ತೆ. ಆ ಥರ ಕಾರ್ಬೋಹೈಡ್ರೇಟ್ಸ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಉಪಯೋಗಿಸೋದ್ರಿಂದ ನಿಮಗೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ, ಲಾಂಗ್ ಟೈಮಲ್ಲಿ ನಿಮ್ಗೆ ಗ್ಲೂಕೋಸ್ ಲೆವೆಲ್ ಮೇಂಟೈನ್ ಆಗ್ತದೆ ಅಲ್ವಾ. ಬೆಳಗ್ಗೆ ಕೆಲವರು ತಿಂಡಿದಿಂದ ಅರ್ಜೆಂಟ್ ಕೆಲಸಕ್ಕೆ ಹೋಗ್ಬಿಡ್ತಾರೆ, ಅರ್ಜೆಂಟ್ ಕಾಲೇಜ್ಗೆ ಹೋಗ್ಬಿಡ್ತಾರೆ ಮಕ್ಕಳುಗಳು. ಏನಾಗುತ್ತೆ ಅಲ್ಲಿ ಪಾಠ ಮಾಡ್ತಿರ್ತಾರೆ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ನಿದ್ದೆ ಬರ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ, ಯೋಗ ಗಮನ ಬರೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಗ್ಲೂಕೋಸ್ ಲೆವೆಲ್ ಕಡಿಮೆ ಆದಾಗ. ಸೊ ಕಾರ್ಬೋಹೈಡ್ರೇಟ್ಸ್ನ ರೆಗ್ಯುಲರಾಗಿ ನಿಯಮಿತವಾಗಿ ನಿಮ್ಮ ಆಹಾರ ಪದ್ಧತಿ ತೊಗೊಳ್ಳೋದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಮಾಡ್ದೇ ನೀವು ಕೆಲಸ ಕಾರ್ಯಕ್ಕೆ ಹೋಗೋದಕ್ಕೆ, ಕಾಲೇಜ್ಗೆ ಹೋಗೋದಕ್ಕೆ ಖಂಡಿತ ಮಾಡಬೇಡಿ. ಹಾಗೆ ಈ ವಿಡಿಯೋ ನಿಮ್ಮ ಮಕ್ಕಳು ಆ ಥರ ಮಾಡ್ತಿರ್ತಾರೆ ಎಷ್ಟೊಂದು ಜನ, ಖಂಡಿತ ವಿಡಿಯೋನ ಅವ್ರಿಗೂ ಶೇರ್